ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಪಾರುಕ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಗುಳ್ಸುಂಡೆಕಾಯಿ ಸಾಂಬಾರು ಮಾಡೋದನ್ನ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ಗುಳ್ಸುಂಡೆಕಾಯಿ ಹಳ್ಳಿಲಿರೋರ್ಗಂತೂ ಈಸಿಯಾಗಿ ಸಿಕ್ಬಿಡುತ್ತೆ. ಸಿಟಿಲಿರೋರಿಗೆ ಇದು ಸಿಗೋದು ತುಂಬ ಕಷ್ಟ. ನಾವು ಈ ಗುಳ್ಸುಂಡೆಕಾಯಿನ ವಾಕ್ಕೆ ಅಂತ ಹೋದಾಗ ತಗೊಂಡು ಬಂದಿರೋದು. ಈ ಗುಳ್ಸುಂಡೆಕಾಯಿ ಆರೋಗ್ಯಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು. ಶುಗರು, BP ಮತ್ತು ಜೀರ್ಣಶಕ್ತಿಗೂ ಕೂಡ ಇದು ಒಳ್ಳೆಯದು. ಈ ಕಾಯಿನ ಎಲ್ಲೂ ಕೂಡ ಮಾರೋದಿಲ್ಲ. ಹಳ್ಳಿಗಳ ಕಡೆ ಗದ್ದೆ ಬದಿಯಲ್ಲಿ ಬೆಳೆದಿರುತ್ತೆ ಈ ಗಿಡ. ಅಲ್ಲಿಂದ ನಾವು ತಗೊಬಂದು ಮಾಡ್ಬೋದು. ಈ ಗುಳ್ಸುಂಡೆಕಾಯಿನ ತಮಿಳಿಯನ್ಸವ್ರು ಮಾತ್ರ ಜಾಸ್ತಿನೇ ಬಳಸ್ತಾರೆ. ಈ ಗುಳ್ಸುಂಡೆಕಾಯಿ ತಮಿಳ್ನಾಡಲ್ಲಿ ಮಾತ್ರ ಸೂಪರ್ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ. ಹಾಗೆ ಈ ಗುಳ್ಸುಂಡೆಕಾಯಿನ ಹಲವಾರು ರೀತಿಲಿ ಸಾಂಬಾರು ಮಾಡ್ಬೋದು. ಹಾಗೆ ಈ ಗುಳ್ಸುಂಡೆಕಾಯಿ ಸಾಂಬಾರನ್ನ ಹಲವಾರು ರೀತಿಗಳಲ್ಲಿ ಮಾಡ್ತಾರೆ. ನಾವಿವತ್ತು ಬೇಳೆ ಜೊತೆ ಹಾಕಿ ಈ ಗುಳ್ಸುಂಡೆಕಾಯಿ ಸಾಂಬಾರು ಮಾಡೋದನ್ನ ಹೇಗೆ ಅಂತ ನೋಡೋಣ. ಈ ಕಾಯಿನ ಬಿಡಿಸಿ ಚೆನ್ನಾಗಿ ಇದನ್ನು ಒಂದು ಕಲ್ಲಿಂದ ಜಜ್ಕೋಬೇಕಾಗುತ್ತೆ. ಜಾಸ್ತಿ ಚೆಚ್ಚೋದೇನು ಬೇಡ, ಒಂದು ಹದವಾಗಿ ಚೆಚ್ಚಿ ಅದನ್ನು ಕ್ಲೀನಾಗಿ ಒಂದು 3ರಿಂದ 4 ಸಾರಿ ಚೆನ್ನಾಗಿ ತೊಳ್ಕೊಳ್ಳೋಣ. ಮಂಗಳೂರು ಸೈಡ್ ಅವ್ರು ಮಾತ್ರ ಇದನ್ನು ಈ ಕಾಯಿನ ತಂದು ತುಪ್ಪ ಹಾಕಿ ಹುರಿದು, ಅವ್ರಿಗೆ ಕೆಚ್ಚೋಕ್ಕೆ ಹೋಗಲ್ಲ, ತುಪ್ಪ ಹಾಕಿ ಹುರ್ಕೊಂಡು ಸ್ಮ್ಯಾಶ್ ಮಾಡಿ ಸಾಂಬಾರು ಜೊತೆಗೇ ಮಿಕ್ಸ್ ಮಾಡ್ಕೋತಾರೆ. ಹಾಗೆ ನಾವಿಲ್ಲಿ ಒಂದು ಕಡಾಯಿನ ಇಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ. ಇದ್ರ ಜೊತೆಗೇ ಒಂದು 2ರಿಂದ 3 ಗೆಂಡೆ ಆಗುವಷ್ಟು ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡಿಕೊಂಡು ಈ ಒಗ್ಗರಣೆ ಜೊತೆಗೇ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು, ಈ ಎಲ್ಲ ಪದಾರ್ಥ ನೀಟಾಗಿ ಫ್ರೈ ಆಯಿತು. ಇದ್ರ ಜೊತೆಗೆ ಆಗಲೇ ನಾವು ವಾಶ್ ಮಾಡಿ ಇಟ್ಕೊಂಡಂಥ ಗುಳ್ಸುಂಡೆಕಾಯಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು, ನಾನೆಲ್ಲ ವಾಶ್ ಮಾಡಿದ್ಲೇ ತುಂಬ ಕಮ್ಮಿನೇ ಆಯಿತು. 1 ಬೌಲ್ ಆಗುವಷ್ಟು ನನಗಿಲ್ಲಿ ಗುಳ್ಸುಂಡೆಕಾಯಿ ಸಿಕ್ತು. ಇದು ಜಾಸ್ತಿ ಇರೋದ್ರಿಂದ ಸಾಂಬಾರಂತೂ ತುಂಬ ರುಚಿಯಾಗುತ್ತೆ. ನೀವು ಕೂಡ ಒಂದು ಸಾರಿ ಈ ರೀತಿಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಿ ಕೂಡ. ನೀವು ಕೂಡ ಇದೇ ರೀತಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಅಂದರೆ ಅಷ್ಟೇನು ಚೆನ್ನಾಗಿರಲ್ಲ. ಗ್ರೇವಿ ಅಂದರೆ ಎಣ್ಣೆ ಜಾಸ್ತಿ ಬಳಸಬೇಕಾಗುತ್ತೆ. ಈ ರೀತಿ ಸಾಂಬಾರು ಮಾಡಿಕೊಂಡ್ರೆ ಚಪಾತಿಗೆ, ಮುದ್ದೆಗೆ, ಅನ್ನದ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಈಗ ನೀವು ನೋಡ್ಬೋದು, ಏನಪ್ಪ ಇಷ್ಟು ಟೊಮೊಟೊ ಹಾಕ್ತಾಯಿದ್ದಾರೆ ಅಂತ. ಇದಕ್ಕೆ ಹುಳಿ ಅಂದ್ರೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಸಾಂಬಾರಿಗೆ. ಅದರಿಂದ ನಾನಿಲ್ಲಿ ಹುಳಿನ ಜಾಸ್ತಿ ಬಳಸ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 6 ಟೊಮೊಟೊ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಗಟ್ಟಿಯಾಗಿ ಸಾಂಬಾರು ಬರುತ್ತೆ. ಈ ಟೊಮೊಟೊ ಒಂದು 5ರಿಂದ 6 ನಿಮಿಷ ಸಾಫ್ಟಾಗಿ ಬೇಯ್ಕೊಳ್ಳಿ. ಒಂದು ಪ್ಲೇಟ್ನ ಮುಚ್ಚಿ ಬಿಟ್ಬಿಡಿ. ಟೊಮೊಟೊ ಅಂತೂ ಸಾಫ್ಟಾಗಿ ಬೇಯಿತು. ಇವಾಗ ಆಗಲೇ ನಾನು ಬೇಳೆನ ಬೇಯಿಸಿಟ್ಕೊಂಡಿದ್ದೆ ಒಂದು ಕುಕ್ಕರಲ್ಲಿ, 1 ಲೋಟ ಆಗುವಷ್ಟು. ಅದನ್ನು ಇಲ್ಲಿ ಈ ಸಾಂಬಾರು ಜೊತೆಗೇ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬೇಳೆ ಹಾಕಿದ್ಲೇ ಸಾಂಬಾರು ತುಂಬ ಗಟ್ಟಿ ಬರುತ್ತೆ. ನೀವು ನೋಡ್ಬೋದು, ಬೇಳೆನ ಚೆನ್ನಾಗಿ ಸೌಟಲ್ಲಿ ತಿರ್ಕೊಳ್ಳೋಣ. ನೀವು ನೋಡ್ಬೋದು, ಗುಳ್ಸುಂಡೆಕಾಯಿ ಮತ್ತು ಈ ಟೊಮೊಟೊ, ಈರುಳ್ಳಿ ಒಗ್ಗರಣೆ ಜೊತೆಗೆ ತುಂಬ ಚೆನ್ನಾಗಿ ಈ ಸಾಂಬಾರು ಕುದೀತಾ ಇದೆ. ಈಗ ನಾನು ನಮ್ಮನೇಲೇ ಮಾಡಿರ್ತಕ್ಕಂಥ ಬೇಳೆ ಸಾಂಬಾರು ಪುಡಿನ ನಾನು ಇಲ್ಲಿ ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ಚಿಕ್ಕ ಸ್ಪೂನಲ್ಲಿ ನಾನು ತಗೊಂಡಿದ್ದೀನಿ. ಈಗ ಈ ಸಾಂಬಾರು ಪುಡಿನ ಸೇರಿಸಿ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಸೇರಿಸ್ಕೊಳ್ತೀನಿ. ಸ್ವಲ್ಪ ತಿಕ್ನೆಸ್ ಆಗೇ ಇರಲಿ, ಅತಿ ನೀರಾದರೆ ಚೆನ್ನಾಗಿರಲ್ಲ ಸಾಂಬಾರು. ಹಾಗೆ ಇದ್ರ ಜೊತೆಗೇ ಕಾಯಿ ತುರಿ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸಾಂಬಾರು ಪುಡಿನ ಹಾಕಿದ್ಮೇಲೆ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು 5-6 ನಿಮಿಷ ಚೆನ್ನಾಗಿ ಬೇಯಲಿ. ಇದನ್ನು ಮುಚ್ಚಿ ಬಿಟ್ಬಿಡೋಣ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಸಾಂಬಾರು. ಹಾಗೇ ಕೂಡ ಇದು ಅಷ್ಟೇ ರುಚಿಯಾಗಿ ಕೂಡ ಇದೆ.
ನೀವು ಕೂಡ ಒಂದು ಸಾರಿ ಈ ವಿಧಾನದಲ್ಲಿ ಟ್ರೈ ಮಾಡಿ. ಈಗ ತುಂಬ ಚೆನ್ನಾಗಿ ಕುದಿ ಬಂದಿದೆ. ಈಗ ನಾವು ಹುಣಸೆ ರಸವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಒಂದು ದೊಡ್ಡ ಸೈಜಿನ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನ ತಗೊಂಡು ನಾವು ಇಲ್ಲಿ ಸೇರಿಸ್ಕೊಳ್ಬೋದು. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳೋಣ. ಫೈನಲಿ ಸಾಂಬಾರು ರೆಡಿ ಆಯಿತು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ. ಈಗ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡೋಣ. ಈಗ ನೀವು ನೋಡ್ಬೋದು ಅದಕ್ಕೆ ಸಾಂಬಾರು ರೆಡಿ ಆಯಿತು. ಒಂದು ಬೌಲ್ಗೆ ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ ಈ ಬೇಳೆ ಮತ್ತು ಗುಳ್ಸುಂಡೆಕಾಯಿ ಸಾಂಬಾರು. ಈ ರೆಸಿಪಿನ ಮರಿದಂತೆ ಗುಳ್ಸುಂಡೆಕಾಯಿ ಸಿಕ್ಕಿದ್ರೆ ಮಿಸ್ ಮಾಡದಂತೆ ಮಾಡಿ. ಹಾಗೆ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.